ಚಿಕ್ಕಮಗಳೂರು ಉಡುಪಿ ಕ್ಷೇತ್ರಕ್ಕೆ ಬಿಜೆಪಿಯಲ್ಲಿ ಟಿಕೆಟ್ ಫೈಟ್ ಈಗಲೂ ಕೂಡ ಮುಂದುವರೆದಿದೆ. ಒಂದು ಕಡೆ ಗೋ ಬ್ಯಾಕ್ ಶೋಭಕ್ಕ ಅಭಿಯಾನ ನಡೀತಾ ಇದೆ, ಮತ್ತೊಂದು ಕಡೆ ಸಿಟಿ ರವಿ ಪರ ಕ್ಯಾಂಪೇನ್ ಮಾಡಲಾಗ್ತಾ ಇದೆ. ಚಿಕ್ಕಮಗಳೂರು ಉಡುಪಿ ಕ್ಷೇತ್ರಕ್ಕೆ ಬಿಜೆಪಿಯಲ್ಲಿ ಟಿಕೆಟ್ ಫೈಟ್, ಗೋ ಬ್ಯಾಕ್ ಶೋಭಕ್ಕ ಅಭಿಯಾನ ಒಂದು ಕಡೆ, ಮತ್ತೊಂದು ಕಡೆ ಸಿಟಿ ರವಿ ಪರ ಕ್ಯಾಂಪೇನ್. ಇದರ ನಡುವೆ ಸಿಟಿ ರವಿ ವಿರುದ್ಧವೇ ಸಂಸದೆ ಶೋಭಾ ಕರಂದ್ಲಾಜೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಟಿಕೆಟ್ ಕೇಳಿರೋದು ನಿಜ, ಆದ್ರೆ ಇನ್ನೊಬ್ಬರಿಗೆ ಅವಮಾನ ಮಾಡಿ ಟಿಕೆಟ್ ಕೇಳಬಾರದು. ಸಿಟಿ ರವಿ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅಸಮಾಧಾನ ಹೊರಹಾಕಿದ್ದಾರೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಟಿಕೆಟ್ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಇದೆ. ಟಿಕೆಟ್ ತೆಗೆದುಕೊಳ್ಳಲು ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ವ್ಯವಸ್ಥಿತವಾಗಿ ಒಂದು ಗುಂಪು ವಿರೋಧ ಮಾಡ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶೋಭಾ ಕರಂದ್ಲಾಜೆ. ಕಾರ್ಯಕರ್ತರ ವಿರೋಧ ಇಲ್ಲ, ಒಂದು ಗುಂಪು ವಿರೋಧಿಸ್ತಾ ಇದೆ. ಟಿಕೆಟ್ ಗೊಂದಲದಿಂದಾಗಿ ನಾನು ವಿಚಲಿತಳಾಗಿಲ್ಲ ಅಂತ ಸಂಸದೆ ಶೋಭಾ ಕರಂದ್ಲಾಜೆ ಹೇಳ್ತಾರೆ. ಸಿಟಿ ರವಿ ಟಿಕೆಟ್ಗೆ ಅಪೇಕ್ಷೆ ಪಟ್ಟರು ತಪ್ಪಲ್ಲ. ಸಂಘ ಪರಿವಾರ ಗಟ್ಟಿ ಇರುವ ಜಿಲ್ಲೆ ಅಂತಂದ್ರೆ ಅದು ಚಿಕ್ಕಮಗಳೂರು. ಯಾರಿಗೆ ಟಿಕೆಟ್ ಕೊಟ್ಟರು ಗೆಲ್ಲಬಹುದು, ಹೀಗಾಗಿ ಬೇರೆಯವರು ಟಿಕೆಟ್ ಕೇಳ್ತಾ ಇದ್ದಾರೆ ಅಂತ ಶೋಭಾ ಕರಂದ್ಲಾಜೆ ಹೇಳ್ತಾರೆ. ಯಾರಿಗೆ ಕೇಳಿದೆ ಅಲ್ಲ, ಯಾರಿಗೆ ಟಿಕೆಟ್ಗೆ ಅಪೇಕ್ಷಿತೆ ಇದೆ, ಯಾರು ಹೊರ ಪಾರ್ಟಿಯಿಂದ ಬೇರೆ ಬೇರೆ ಪಾರ್ಟಿಯಿಂದ ಬಂದಿದ್ದಾರೆ, ಯಾರು ನಮ್ಮಲ್ಲೇ ಇದ್ದಾರೆ, ಅವರೆಲ್ಲರಿಗೂ ಅನಿಸಿದೆ ಈ ಕ್ಷೇತ್ರ ಗೆಲ್ಬೋದು, ನಾವು ನಿಲ್ಲಬೇಕು ಅಂತ ಹೇಳಿ. ಅದಕ್ಕಾಗಿ ಟಿಕೆಟ್ ತೊಗೊಳ್ಳೋದು ಹೇಗೆ, ಟಿಕೆಟ್ ತೊಗೊಳ್ಬೇಕಾದ್ರೆ ಇಂಥ ಹಲವಾರು ಷಡ್ಯಂತ್ರಗಳನ್ನು ಮಾಡಬೇಕು. ರಾಜಕೀಯದಲ್ಲಿ ಇದು ನಡೆಯುವುದು ಸಹಜ. ಅದರಿಂದ ನಮ್ಮ ಕಾರ್ಯಕರ್ತರು ಯಾರು ವಿಚಲಿತರಾಗಿಲ್ಲ, ನಮ್ಮ ವೋಟರ್ಸು ಯಾರು ವಿಚಲಿತರಾಗಿಲ್ಲ. ಒಂದು ಚಿಕ್ಕ ಗುಂಪಿದನ್ನು ಮಾಡಿದೆ, ವ್ಯವಸ್ಥಿತವಾಗಿ ಮಾಡಿದೆ. ಅದಕ್ಕಾಗಿ ಇದಕ್ಕೆ ನಾನು ವಿಚಲಿತಗೊಂಡಿಲ್ಲ, ನಮ್ಮ ಕಾರ್ಯಕರ್ತರು ವಿಚಲಿತಗೊಂಡಿಲ್ಲ. ಅವರು ರಾಷ್ಟ್ರೀಯ ನಾಯಕರು, ಅವರು ಡೆಲ್ಲಿ ಭೇಟಿ ಕೊಡೋದ್ರಲ್ಲಿ ತಪ್ಪೇನಿದೆ? ಅವರು ಹೋಗ್ತಾನೆ ಇರ್ತಾರೆ, ಬರ್ತಾನೆ ಇರ್ತಾರೆ. ಹಾಂ, ಸಹಜವಾಗಿ ತಪ್ಪೇನಲ್ಲ. ಯಾರೋ ಅಪೇಕ್ಷಿತ ಪಟ್ಟರು ತಪ್ಪಲ್ಲ. ನಾನು ಹೇಳಿದೆ ಅಲ್ಲ, ಯಾರಿಗೆ ಟಿಕೆಟ್ಗೆ ಅಪೇಕ್ಷಿತೆ ಇದೆ, ಯಾರು ಹೊರ ಪಾರ್ಟಿಯಿಂದ ಬೇರೆ ಬೇರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ವಿಜಯಪುರ ಪ್ರತಿನಿಧಿ ಷಡಕ್ಷರಿ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಷಡಕ್ಷರಿ, ಒಂದು ಕಡೆ ಕ್ಷೇತ್ರದಲ್ಲಿ ಗೋ ಬ್ಯಾಕ್ ಶೋಭಕ್ಕ ಅಭಿಯಾನ ನಡೀತಾ ಇದ್ದಾರೆ, ಮತ್ತೊಂದು ಕಡೆ ಸಿಟಿ ರವಿ ಅವರ ಪರವಾಗಿ ಕ್ಯಾಂಪೇನ್ ಆಗ್ತಾ ಇದೆ. ಇದರ ನಡುವೆ ಸಿಟಿ ರವಿ ವಿರುದ್ಧವೇ ಶೋಭಾ ಕರಂದ್ಲಾಜೆ ಅವರು ಆಕ್ರೋಶ ವ್ಯಕ್ತಪಡಿಸಿದಂಥದ್ದು. ಏನು ಹೇಳಿದ್ದಾರೆ, ಯಾವೆಲ್ಲ ವಿಚಾರದ ಬಗ್ಗೆ ಅವ್ರು ಮಾತನಾಡಿದ್ರು? ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಈಗಾಗಲೇ ಏರ್ಪಟ್ಟಿದ್ದಾವೆ. ಒಂದು ಕಡೆಗೆ ಬಿಜೆಪಿ ಕಚೇರಿಯಲ್ಲೇನೆ ಒಂದು ಘೋಷಣೆ ಮೊಳಗಿತ್ತು, ಶೋಭಾ ಗೋಬೇಕು ಅಂತ ಹೇಳಿ. ಈ ರೀತಿಯಾಗಿ ಅಂದ್ರೆ ಒಂದು ಕಡೆಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋಂತ ಒಂದು ವಾತಾವರಣ, ಮತ್ತೆ ಟಿಕೆಟ್ ಇವರಿಗೆ ಕೊಡಬಾರದು ಅನ್ನೋಂತ ಒಂದು ಪಕ್ಷದಲ್ಲಿ ವಿರೋಧ ವ್ಯಕ್ತವಾಗಿತ್ತು ಕಾರ್ಯಕರ್ತರಲ್ಲಿ. ಈ ವಿಚಾರವಾಗಿ ನಾವು ಶೋಭಾ ಕರಂದ್ಲಾಜೆ ಅವರನ್ನ ಮಾತನಾಡಿಸಿದಾಗ ಅವರು ಸಹ ಇದೊಂದು ಷಡ್ಯಂತ್ರ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಒಂದು ಗುಂಪು, ಯಾರು ಕಾರ್ಯಕರ್ತರಲ್ಲಿ ಅಸಮಾಧಾನ ಇಲ್ಲ ನನ್ನ ಬಗ್ಗೆ, ಕಾರ್ಯಕರ್ತರನ್ನು ಜೊತೆಗಿದ್ದಾರೆ. ಆದ್ರೆ ಒಂದು ಗುಂಪು ಮಾತ್ರ, ಒಬ್ಬರಿಗೆ ಸೇರಿದ ಒಂದು ಗುಂಪು ಮಾತ್ರ ನನ್ನ ವಿರುದ್ಧ ಈ ರೀತಿಯಾಗಿ ಟಿಕೆಟ್ ಕೊಡಬಾರ್ದು, ಗೋ ಬ್ಯಾಕ್ ಅಂತಕ್ಕಂಥ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಇದು ನನ್ನ ವಿರುದ್ಧ ನಡೀತಾ ಇರತಕ್ಕಂಥ ಷಡ್ಯಂತ್ರ ಅನ್ನೋ ಒಂದು ಆಕ್ರೋಶವನ್ನ ಅವರು ಹೊರಹಾಕಿದ್ರು. ಅಷ್ಟೇ ಅಲ್ಲದೇನೆ ಸಿಟಿ ರವಿ ಅವರು ಅಪೇಕ್ಷೆ ಪಟ್ರೆ ಅವ್ರಿಗೆ ಟಿಕೆಟ್ ಸಿಕ್ಕರೆ ನಂದೇನು ವಿರೋಧ ಇಲ್ಲ ಅನ್ನೋ ಮಾತನ್ನ ಕೂಡ ಅವರು ಹೇಳಿದ್ದಾರೆ. ಆದ್ರೆ ಆ ನುಡಿಗಳಲ್ಲಿ ಆಕ್ರೋಶ ಇತ್ತು, ಅಸಮಾಧಾನ ಕೂಡ ಇತ್ತು. ಒಂದು ಮಾತನ್ನ ಅವರು ಸ್ಪಷ್ಟವಾಗಿ ಆಗಾಗ ಹೇಳ್ತಾ ಇದ್ರು, ಏನಂದ್ರೆ ಒಬ್ಬರ ಸೋಲನ್ನ ಮತ್ತೊಬ್ಬರ ಮೇಲೆ ಹೊರಿಸಬಾರ್ದು. ನಾನು ನಮ್ಮ ಕ್ಷೇತ್ರದಲ್ಲಿ ಶಾಸಕರನ್ನ ಗೆಲ್ಲಿಸೋದಕ್ಕೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ, ಎಲ್ಲ ಕಡೆ ಓಡಾಡಿದ್ದೀನಿ. ಆದ್ರೆ ಯಾರಿಗೋ ಒಬ್ಬರಿಗೆ ಆದಂತ ಸೋಲನ್ನ ಅದನ್ನ ಮತ್ತೊಬ್ಬರಿಗೆ ತಲೆಗೆ ಕಟ್ಟುವಂಥದ್ದು, ಅದು ತಾಯಿಗೆ ಮಾಡಿದಂತ ದ್ರೋಹ ಅನ್ನುವಂತ ಮಾತನ್ನ ಒಂದು 2-3 ಸಾರಿ ಈ ಮಾತನ್ನ ರಿಪೀಟ್ ಮಾಡ್ತಾ ಬಂದ್ರು. ಅಂದ್ರೆ ಈ ಪರೋಕ್ಷವಾಗಿನೇ ಇಲ್ಲಿ ಏನಂತಂದ್ರೆ ಸಿಟಿ ರವಿ ಅವರ ವಿರುದ್ಧ ಶೋಭಾ ಕರಂದ್ಲಾಜೆ ಅವರು ಆಕ್ರೋಶನ ಹೊರಹಾಕಿದ್ರು. ನಾನು ಟಿಕೆಟ್ ಅನ್ನ ಕೊಟ್ರೆ, ಯಾರಿಗೂ ಟಿಕೆಟ್ ಸಿಕ್ಕರು ಸಹ ನಾವು ಕೆಲಸವನ್ನ ಮಾಡ್ತೀವಿ, ಮೋದಿ ಗೆಲ್ಬೇಕು ಅನ್ನುವಂಥದ್ದು ನಮ್ಮ ಟಾರ್ಗೆಟ್ ಇದೆ, ಹೊರತಾಗಿ ನನಗೆ ಟಿಕೆಟ್ ಸಿಗ್ಲಿ ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದು ವಿಚಾರವನ್ನ ಹೇಳಿದ್ರು. ಆದ್ರೆ ಇಡೀ ಮಾತುಗಳಲ್ಲಿ ಅವ್ರಿಗೆ ಏನಂತಂದ್ರೆ ಸಿಟಿ ರವಿ ವಿರುದ್ಧ ಅಸಮಾಧಾನ ಕೇಳಿ ಬರ್ತಾ ಇತ್ತು. ಮತ್ತೊಂದು ಕಡೆಗೆ ತಮ್ಮ ವಿರುದ್ಧ ಏನೊಂದು ಷಡ್ಯಂತ್ರ ಮಾಡಿದ್ದಾರೆ, ಆ ಷಡ್ಯಂತ್ರದಲ್ಲಿ ನನಗೆ ಟಿಕೆಟ್ ಸಿಗಬಾರ್ದು ಅನ್ನುವಂಥದ್ದಿದೆ, ಮತ್ತೆ ಯಾರಿಗೂ ಒಬ್ಬರಿಗೆ ಟಿಕೆಟ್ ಸಿಗಬೇಕು ಅನ್ನುವಂಥದ್ದು ಇರುವಂತದ್ದು. ಇದು ಕಾರ್ಯಕರ್ತರಲ್ಲಿ ಯಾವ ರೀತಿ ಅಂತ ಅಸಮಾಧಾನಗಳಿಲ್ಲ. ಮತ್ತೊಂದು ಕಡೆ ಕಾರ್ಯಕರ್ತರ ನನ್ನ ಜೊತೆಗಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ರು. ಅಷ್ಟೇ ಅಲ್ಲದೆ ಉಡುಪಿ ಚಿಕ್ಕಮಗಳೂರಲ್ಲಿ ಕೇಂದ್ರ ಸರ್ಕಾರ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ, ಒಳ್ಳೆಯ ವಾತಾವರಣ ಇದೆ, ಸಂಘ ಪರಿವಾರ ಗಟ್ಟಿಯಾಗಿದೆ. ಹೀಗಾಗಿ ಏನಂತಾರೆ ಅಲ್ಲಿ ಯಾರೇ ನಿಂತರೂ ಕೂಡ ಗೆಲ್ತಕ್ಕಂಥ ವಾತಾವರಣ ಇದೆ. ಹೀಗಾಗಿ ಏನಂದ್ರೆ ಸಹಜವಾಗಿಯೇ ಟಿಕೆಟ್ಗಾಗಿ ಬೇಡಿಕೆ ಇಡುವಂತದ್ದು ಇರುತ್ತೆ. ಯಾರೇ ಟಿಕೆಟ್ ಕೇಳಿದ್ರು ಕೂಡ ತಪ್ಪಲ್ಲ.
ಅನ್ನುವಂತ ಮಾತನ್ನ ಹೇಳಿದ್ರೆ, ಆದ್ರೆ ಇಡೀ ಮಾತಿನುದ್ದಕ್ಕೂ ಸಿಟಿ ರವಿ ವಿರುದ್ಧ ಅಸಮಾಧಾನ ಕೇಳಿ ಬರ್ತಾ ಇತ್ತು. ಎಸ್, ಥ್ಯಾಂಕ್ ಯು ಷಡಕ್ಷರಿ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.